ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ನಿಮ್ಮ ದ್ವಿತೀಯ PUCಯ 2ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಹೇಳಿದ್ದೆ. ಚುನಾವಣಾ ಆಯೋಗದ ರಚನೆ, ಚುನಾವಣಾ ಆಯೋಗದ ಕಾರ್ಯಗಳ ಬಗ್ಗೆ ಹೇಳಿದ್ದೆ. ಇವತ್ತು ಚುನಾವಣಾ ಸುಧಾರಣೆಗಳು, ಎಲೆಕ್ಷನ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳು, ಎಲೆಕ್ಷನ್ ರಿಫಾರ್ಮ್ಸ್ ಅಂತೇವೆ. ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಗೊತ್ತಿದೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅನಿವಾರ್ಯ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅನಿವಾರ್ಯ ಅಂದಾಗ ಈ ಚುನಾವಣಾ ಸುಧಾರಣೆಗಳು ಮುಕ್ತ ಹಾಗೂ ಪಾರದರ್ಶಕವಾದ ಚುನಾವಣೆಗಳನ್ನು ನಡೆಸಲು ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತವೆ. ಚುನಾವಣಾ ಸುಧಾರಣೆಗಳು ಮುಕ್ತ ಮತ್ತು ಪಾರದರ್ಶಕವಾದ ಚುನಾವಣೆಗಳನ್ನು ನಡೆಸಲು ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತವೆ. ಇಂಥ ಚುನಾವಣೆಗಳು ಅಂದ್ರೆ ಮುಕ್ತ, ಪಾರದರ್ಶಕವಾದ, ನಿಷ್ಪಕ್ಷಪಾತವಾದ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಬಲಗೊಳಿಸುವಂತ ಒಂದು ಪ್ರವೃತ್ತಿಯಾಗುತ್ತೆ. ಈ ಚುನಾವಣಾ ಸುಧಾರಣೆಗಳನ್ನು ಒಳಗೊಂಡ ಚುನಾವಣೆಗಳು ಅಂದ್ರೆ ಮುಕ್ತವಾದ, ಸ್ವತಂತ್ರವಾದ, ನಿಷ್ಪಕ್ಷಪಾತವಾದ, ಪಾರದರ್ಶಕವಾದ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಲಗೊಳಿಸುತ್ತವೆ. ನೋಡಿ, ನಾವು ಚುನಾವಣಾ ಅವ್ಯವಹಾರಗಳು ಅಂತೇಳಿ ಯಾವುದನ್ನ ಕರೀತೇವೆ ಅಂತಂದ್ರೆ ನಕಲಿ ಮತದಾನ. ಅಂದ್ರೆ ಬೇರೆಯವರ ಹೆಸರಲ್ಲಿರುವ ಮತವನ್ನ ಮತ್ತೊಬ್ಬ ಬೇರೆ ವ್ಯಕ್ತಿ ಚಲಾಯಿಸುವುದನ್ನು ನಾವು ನಕಲಿ ಮತದಾನ ಅಂತೇವೆ. ಈ ಚುನಾವಣೆಯಲ್ಲಿ ನಡೆಯುವಂತಹ ಸಾಮಾನ್ಯವಾದ ಅವ್ಯವಹಾರಗಳು ಯಾವುದಂದ್ರೆ ನಕಲಿ ಮತದಾನ, ಇನ್ನು ಒಂದು ಹಣದ ಪ್ರಭಾವ. ಅಂದ್ರೆ ಮತದಾರರ ಮತವನ್ನ, ಹಣವನ್ನ ಕೊಟ್ಟು ತನ್ನ ಮತವನ್ನ ಪಡೆಯುವಂತ ಒಂದು ಪ್ರವೃತ್ತಿ ಚುನಾವಣೆಗಳಲ್ಲಿ ಸಾಮಾನ್ಯವಾಗಿದೆ. ಇದು ಹಣದ ಪ್ರಭಾವ. ಹಾಗೆ ಗುಂಡಾಗಿರಿ, ಎದುರಿಸುವಂತಹ, ಬೆದರಿಸುವಂತಹ, ಈ ಗುಂಡಾಗಿರಿ ಮಾಡುವಂತಹ ಪ್ರಭಾವವನ್ನು ಬೀರುವಂತಹ ಒಂದು ಚುನಾವಣಾ ಅವ್ಯವಹಾರ ಕೂಡ ಚುನಾವಣಾ ವ್ಯವಸ್ಥೆಯಲ್ಲಿ ನಿರ್ವಹಿಸುತ್ತೆ. ಹಾಗೇನೆ ಮತಪೆಟ್ಟಿಗೆಗಳ ಅಪಹರಣ. ನಮಗೆ ಗೊತ್ತಿದೆ, ಮತದಾರ ಮತವನ್ನ ಚಲಾಯಿಸಿದ ಮೇಲೆ ಆ ಮತಪೆಟ್ಟಿಗೆಯಲ್ಲಿ ಶೇಖರಣೆ ಆಗಿರುತ್ತೆ. ಮತದಾನದ ಈ ಮತಪೆಟ್ಟಿಗೆ ಏನಿದೆ, ಆ ಮತದಾನ ಶೇಖರಣವಾದ ಮತಪೆಟ್ಟಿಗೆಯನ್ನ ಅಪಹರಣ ಮಾಡುವಂತಹ ಒಂದು ಚುನಾವಣಾ ಅವ್ಯವಹಾರಗಳು ಕೂಡ ಈಗಿನ ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಗಮನಿಸ್ತೇವೆ. ಹಾಗೇನೆ ಆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ವ್ಯಕ್ತಿಗಳ ಅಪಹರಣ ಮಾಡ್ತಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ವ್ಯಕ್ತಿಗಳ ಅಪಹರಣ ಅಥವಾ ಬಹುಮುಖ್ಯ ರಾಜಕೀಯ ವ್ಯಕ್ತಿಗಳನ್ನ ಅಪಹರಿಸುವಂತ ಒಂದು ಕಾರ್ಯ ಮಾಡ್ತಾರೆ. ಜೊತೆಗೆ ರಾಜಕೀಯ ವ್ಯಕ್ತಿಗಳ ಅಪಹರಣ ಅದು ಆದ್ಮೇಲೆ ಇಲ್ಲಿ ನಮಗೆ ಗೊತ್ತಾಗಿದೆ, ಈ ಚುನಾವಣಾ ಅವ್ಯವಹಾರಗಳನ್ನ ನಕಲಿ ಮತದಾನ, ಹಣದ ಪ್ರಭಾವ, ಗುಂಡಾಗಿರಿ, ಮತಪೆಟ್ಟಿಗೆಗಳ ಅಪಹರಣ, ರಾಜಕೀಯ ವ್ಯಕ್ತಿಗಳ ಅಪಹರಣ, ಚುನಾವಣೆಯಲ್ಲಿ ಸ್ಪರ್ಧಿಸುವ ವ್ಯಕ್ತಿಗಳ ಅಪಹರಣ, ಇವು ಈ ಚುನಾವಣಾ ವ್ಯವಸ್ಥೆಯಲ್ಲಿ ಸರ್ವೇ ಸಾಮಾನ್ಯವಾದ, ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾದಂತ ಒಂದು ಚುನಾವಣಾ ಅವ್ಯವಹಾರಗಳು ಅಂತೇಳಿ ನಾವು ನೋಡ್ತೇವೆ. ಅದಕ್ಕಾಗಿ ಈ ಚುನಾವಣೆಯಲ್ಲಿ ನಡೆಯುವಂತ ಚುನಾವಣಾ ಅವ್ಯವಹಾರಗಳನ್ನು ನಿಯಂತ್ರಿಸಬೇಕು. ಚುನಾವಣಾ ಅವ್ಯವಹಾರಗಳನ್ನು ತಡೆಗಟ್ಟುವುದರ ಮೂಲಕ ಮುಕ್ತವಾದ, ಪಾರದರ್ಶಕವಾದ, ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನು ನಡೆಸಬೇಕು ಎನ್ನುವ ಕಾರಣಕ್ಕೆ ಭಾರತದ ಚುನಾವಣಾ ಆಯೋಗ ಎನ್ನುವಂಥದ್ದು
1951 ಪ್ರಜಾಪ್ರತಿನಿಧಿ ಕಾಯ್ದೆ ನಮಗೆ ಗೊತ್ತಿದೆ. ಈ ಚುನಾವಣಾ ಅವ್ಯವಹಾರಗಳನ್ನ ನಿಯಂತ್ರಿಸಬೇಕೆನ್ನುವ ಸಲುವಾಗಿ 1951 ಪ್ರಜಾಪ್ರತಿನಿಧಿ ಕಾಯ್ದೆ ಕೆಲವೊಂದು ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಅದರ ಜೊತೆಗೆ ಚುನಾವಣಾ ಆಯೋಗ ಎನ್ನುವಂಥದ್ದು ಕೆಲವೊಂದು ಶಿಫಾರಸುಗಳನ್ನ ರೂಪಿಸುವುದರ ಮೂಲಕ ಜಾರಿಗೊಳಿಸುವುದರ ಮೂಲಕ ಚುನಾವಣೆಯಲ್ಲಿ ಅವ್ಯವಹಾರಗಳನ್ನು ತಡೆಗಟ್ಟಿ ಮುಕ್ತವಾದ ಪಾರದರ್ಶಕವಾದ ಚುನಾವಣೆಗಳನ್ನು ನಡೆಸಬೇಕು ಎನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಅದಕ್ಕಾಗಿಯೇ ಚುನಾವಣೆಗಳಲ್ಲಿ ಅವ್ಯವಹಾರಗಳನ್ನು ತಡೆಗಟ್ಟಬೇಕು, ಮುಕ್ತವಾದ ಪಾರದರ್ಶಕವಾದ ಚುನಾವಣೆಗಳನ್ನು ನಾವು ನಡೆಸಬೇಕು ಎನ್ನುವ ಉದ್ದೇಶಕ್ಕಾಗಿ ಆ ಚುನಾವಣೆಯಲ್ಲಿ ಯಾವ್ಯಾವ ಅವ್ಯವಹಾರಗಳು ನಡೀತದೆ ಅವುಗಳನ್ನ ನಾವು ತಡೆಗಟ್ಟುವ ಸಲುವಾಗಿ ಅಗತ್ಯವಾದ ಅಧ್ಯಯನವನ್ನು ಮಾಡಿ, ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡಿ ಅಗತ್ಯವಾದ ವರದಿಯನ್ನು ನೀಡುವ ಸಲುವಾಗಿ ಚುನಾವಣಾ ಆಯೋಗ ಎನ್ನುವಂಥದ್ದು ಅನೇಕ ಸಮಿತಿಗಳನ್ನ ರೂಪಿಸಿರುವಂತದ್ದನ್ನ ನಾವು ನೇಮಕ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದಂತೆ ರಚನೆಯಾಗಿರುವ ಸಮಿತಿಗಳು ಅಂತಂದ್ರೆ ತಾರ್ಕೊಡೆ ಸಮಿತಿ ಎನ್ನುವಂಥದ್ದು ಒಂದು, ದಿನೇಶ್ ಗೋಸ್ವಾಮಿ ಸಮಿತಿ ಎನ್ನುವಂಥದ್ದು ಒಂದು, ಹಾಗೆಯೇ NR ಕೃಷ್ಣ ಅಯ್ಯರ್ ಸಮಿತಿ ಎನ್ನುವಂಥದ್ದು ಒಂದು, ಹಾಗೆಯೇ ವಾಚೋ ಸಮಿತಿ ಎನ್ನುವಂಥದ್ದೊಂದು, ಹಾಗೆಯೇ ಇಂದ್ರಜಿತ್ ಗುಪ್ತಾ ಸಮಿತಿ ಎನ್ನುವಂಥದ್ದೊಂದು, ಹಾಗೆಯೇ ಸಂತಾನ ಸಮಿತಿ ಎನ್ನುವಂಥದ್ದು. ಈ ಎಲ್ಲ ಸಮಿತಿಗಳು ಚುನಾವಣೆಗಳನ್ನ ಭಾರತದಲ್ಲಿ ಮುಕ್ತವಾದ ಪಾರದರ್ಶಕವಾದ ನೈಜವಾದ ಚುನಾವಣೆಗಳನ್ನು ನಾವು ನಡೆಸಬೇಕು ಎನ್ನುವ ಕಾರಣಕ್ಕೆ ಅನೇಕ ಸಮಿತಿಗಳನ್ನ ನಾವು ರೂಪಿಸಿದ್ದೇವೆ. ಅದ್ರ ಜೊತೆಗೆ 1951 ಪ್ರಜಾಪ್ರತಿನಿಧಿ ಕಾಯ್ದೆಯು ಕೂಡ ಚುನಾವಣಾ ಸುಧಾರಣೆಗಾಗಿ ಜಾರಿಗೆ ಬಂದಂತ ಒಂದು ಕಾಯ್ದೆಯಾಗಿದೆ. ಹಾಗೆಯೇ ಆ ಚುನಾವಣಾ ಆಯೋಗ ಆಗಾಗ್ಗೆ ಕೆಲವೊಂದು ಸುಧಾರಣೆಗಳನ್ನು ಜಾರಿಗೆ ತರ್ತಾ ಇದೆ. ಹಾಗೆಯೇ ಈ ಸಮಿತಿಗಳು ಕೂಡ ನೇಮಕಗೊಂಡು ವರದಿಗಳನ್ನು ಕೊಟ್ಟಿದ್ದಾರೆ. ಆ ವರದಿಗೆ ಅನುಗುಣವಾಗಿ ಚುನಾವಣಾ ಆಯೋಗ ಅನೇಕ ಚುನಾವಣಾ ಸುಧಾರಣೆಗಳನ್ನ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ವಿದ್ಯಾರ್ಥಿಗಳ ಈ ಚುನಾವಣಾ ಸುಧಾರಣೆಗಳಲ್ಲಿ ಹಲವಾರು ಚುನಾವಣಾ ಸುಧಾರಣೆಗಳನ್ನು ನಾವಿಲ್ಲಿ ಭಾರತದಲ್ಲಿ ಗಮನಿಸ್ತಾ ಹೋಗ್ತೇವೆ. ಉದಾಹರಣೆ ನಾವು ಹೇಳಬೇಕು ಅಂತಂದ್ರೆ 1989ರಲ್ಲಿ ನಮ್ಮ ಸಂವಿಧಾನದ 326ನೇ ವಿಧಿಗೆ 1989ರಲ್ಲಿ ನಮ್ಮ ಸಂವಿಧಾನದ 326ನೇ ವಿಧಿಗೆ 61ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಮತದಾರರ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡಲಾಯಿತು. ಒಂದು ಸುಧಾರಣೆ, ಚುನಾವಣಾ ಸುಧಾರಣೆ. ಮತದಾರರ ವಯಸ್ಸನ್ನು ಏನ್ ಮಾಡಲಾಯಿತು? 21 ವಯಸ್ಸಿನಿಂದ 18 ವರ್ಷಕ್ಕೆ ಇಳಿಕೆ ಮಾಡಲಾಯಿತು. ಯಾವಾಗ? 1989ನಲ್ಲಿ. ಯಾವ ಆರ್ಟಿಕಲ್ ಪ್ರಕಾರ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 326 ಆರ್ಟಿಕಲ್. ಎಷ್ಟನೇ ಅಮೆಂಡ್ಮೆಂಟ್ ಅಂದ್ರೆ 61 ಅಮೆಂಡ್ಮೆಂಟ್. ನೋಡಿ, ಇದು ಒಂದು ಸುಧಾರಣೆ. ಎರಡನೇ ಚುನಾವಣಾ ಸುಧಾರಣೆ ಯಾವುದು ಅಂತಂದ್ರೆ, ಚುನಾವಣಾ ಸಂದರ್ಭದಲ್ಲಿ ಗಲಭೆ ಉಂಟು ಮಾಡುವವರಿಗೆ ಇಲ್ಲಿ ದಂಡ ಮತ್ತು 3 ತಿಂಗಳ ಕಾಲ ಸೆರೆವಾಸಕ್ಕೆ ಅವಕಾಶ ಇದೆ. 1,000 ರೂಪಾಯಿ ದಂಡ ಮತ್ತು ಸೆರೆವಾಸ, ಜೈಲು ವಾಸಕ್ಕೆ ಅವಕಾಶ ಇದೆ. ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಗಲಭೆ ಮಾಡಿದೆ 1,000 ರೂಪಾಯಿ ದಂಡ, 3 ತಿಂಗಳ ಜೈಲು ವಾಸ. ಇನ್ನೂ ಒಂದಿದೆ ಚುನಾವಣಾ ಸುಧಾರಣೆ, ಏನು ಅಂದ್ರೆ ಅಸ್ಪೃಶ್ಯತೆಯನ್ನ ಆಚರಿಸುವವರನ್ನು, ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿರುವವರನ್ನು, ಹಾಗೆಯೇ ಭಯೋತ್ಪಾದನೆ ಮತ್ತು ವಿಧ್ವಂಸಕ ಚಟುವಟಿಕೆಗಳ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸಿ ಶಿಕ್ಷೆಗೆ ಗುರಿಯಾದವರನ್ನು 6 ವರ್ಷಗಳ ಕಾಲ ಚುನಾವಣೆಯಲ್ಲಿ
ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ತಡೆ ಹಿಡಿಯಲಾಗಿದೆ. ಅವರೇನು ಕಳ್ಳ ಸಾಗಾಣಿಕೆ ಅಥವಾ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿ ಆ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿ ಶಿಕ್ಷೆಗೆ ಒಳಗಾಗಿರ್ತಾರೆ, ಅಂತ ವ್ಯಕ್ತಿಗಳು 6 ವರ್ಷಗಳವರೆಗೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ತಡೆ ಹಿಡಿಯಲಾಗಿದೆ. ಒಂದು ಸುಧಾರಣೆ. ಇನ್ನು ಒಂದು, ಅಂಚೆ ಮೂಲಕ ಮತ ನೀಡುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಮಗೆ ಗೊತ್ತಿದೆ, ಎಲ್ಲೋ ಮತದಾರ ಎನ್ನುವಂಥವನು ಬೇರೊಂದು ಊರಲ್ಲಿ ಇರ್ತಾನೆ. ಆ ಬೇರೊಂದು ಊರಲ್ಲಿರುವಾಗ ಅವನ ಸ್ವಕ್ಷೇತ್ರವಾದಂಥ ಅಲ್ಲಿ ಚುನಾವಣೆ ನಡೀತಾ ಇರುತ್ತೆ, ಅವನಿಗೆ ಮತ ಚಲಾಯಿಸಲು ಅವಕಾಶ ಆಗಲ್ಲ. ಈ ಪ್ರಜಾಪ್ರಭುತ್ವದ ಮೂಲ ಉದ್ದೇಶವು ಪ್ರತಿಯೊಬ್ಬ ವ್ಯಕ್ತಿ ಮತದಾರ ಆ ಮತವನ್ನ ಚಲಾಯಿಸಬೇಕು. ಅವಾಗ ಮಾತ್ರ, ಯಾವಾಗ ಚುನಾವಣೆಯಲ್ಲಿ ಗರಿಷ್ಠ ಪ್ರಮಾಣದ ಮತದಾನ ಚಲಾವಣೆ ಆಗುತ್ತೆ, ಆಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗುತ್ತೆ. ಇಲ್ಲಿ ಕಡಿಮೆ ಪ್ರಮಾಣದ ಮತದಾನ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸೋಲನ್ನು ಅನುಭವಿಸುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗಬೇಕು, ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ದ್ವಿಗುಣ ಆಗಬೇಕು, ಅತ್ಯಧಿಕ ಪ್ರಮಾಣದ ಮತದಾನದ ಪ್ರಮಾಣ ಆಗಬೇಕೆನ್ನುವ ಕಾರಣಕ್ಕೆ ಈ ಮತದಾರ ಎಲ್ಲೇ ಇರಲಿ, ಚುನಾವಣೆ ನಡೆಯುತ್ತಿದೆ ಅಂದಾಗ ಆ ಮತದಾರ ಎನ್ನುವಂಥವನು ತನ್ನ ಮತದಾನವನ್ನ ಚಲಾಯಿಸೋದಕ್ಕೆ ಅವಕಾಶ ಇರಬೇಕು. ಹಾಗಾಗಿ ಚುನಾವಣಾ ಆಯೋಗ ಏನ್ ಮಾಡ್ತು ಅಂತಂದ್ರೆ ಒಂದು ಸುಧಾರಣೆಯನ್ನ ಜಾರಿಗೆ ತಂತು, ಅಂಚೆ ಮೂಲಕ ಮತ ನೀಡುವುದಕ್ಕೆ ಅವಕಾಶ ಬಂತು. ನಾವು ಬ್ಯಾಲೆಟ್ ಪೇಪರ್ ಅನ್ನ ನಾವು ಓಟನ್ನು ಹಾಕಿ ಸೀಕ್ರೆಸಿಯಾಗಿ ಆ ಅಂಚೆ ಪತ್ರದಲ್ಲಿ ಇಟ್ಟು ಪೋಸ್ಟ್ ಮಾಡುವಂತ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಇದು ಒಂದು. ಹಾಗೇನೆ 1951 ಪ್ರಜಾಪ್ರತಿನಿಧಿ ಕಾಯ್ದೆ 29ನೇ ಎ ವಿಧಿ ಪ್ರಕಾರ 1951 ಪ್ರಜಾಪ್ರತಿನಿಧಿ ಕಾಯ್ದೆಯ 29ನೇ ಎ ವಿಧಿ ಪ್ರಕಾರ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು. ರಾಜಕೀಯ ಪಕ್ಷಗಳು ಎಲ್ಲಿ ನೋಂದಣಿ ಮಾಡಿಸಬೇಕು? ಕಡ್ಡಾಯವಾಗಿ ಚುನಾವಣಾ ಆಯೋಗದಲ್ಲಿ. ಎಂತ ರಾಜಕೀಯ ಪಕ್ಷಗಳು ಅಂತಂದ್ರೆ ಸಂವಿಧಾನ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಬದ್ಧರಾಗಿರುವಂತಹ ಪಕ್ಷಗಳು ಮಾತ್ರ ಚುನಾವಣಾ ಆಯೋಗದಲ್ಲಿ ನೋಂದಣಿ ಮಾಡಿಸಬೇಕಾಗುತ್ತೆ. ಇನ್ನೂ ಒಂದು ಸುಧಾರಣೆ ಅಂದ್ರೆ ನೌಕರರಿಗೆ, ಏನು ಸರ್ಕಾರಿ ನೌಕರರು ಅಂತ ಹೇಳ್ತಾರೆ, ಆ ಸರ್ಕಾರಿ ನೌಕರರಿಗೆ ಅವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿದ್ರೆ, ಸರ್ಕಾರಿ ನೌಕರರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿದ್ರೆ ಚುನಾವಣಾ ದಿನಾಂಕದಂದು ಆ ನೌಕರರಿಗೆ ಏನ್ ನೀಡಲಾಗಿದೆ? ವೇತನ ಸಹಿತ ರಜಾ ನೀಡಲಾಗಿದೆ. ವೇತನ ಸಮೇತ ರಜಾ ಕೊಡಲಾಗುತ್ತೆ. ಯಾಕೆಂದ್ರೆ ಅವರೂ ಕೂಡ ಮತದಾನದಲ್ಲಿ ಭಾಗಿಯಾಗಲಿ, ಯಾರನ್ನೂ ಕೂಡ ಬಿಡಬಾರದು. ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಅಂದ್ರೆ ಯಾರನ್ನೂ ಬಿಡದೆ ಎಲ್ಲರನ್ನೂ ಒಳಗೊಂಡಂತೆ ಇಂತಿಷ್ಟು ವಯಸ್ಸನ್ನು ದಾಟಿದ ಪ್ರತಿಯೊಬ್ಬರು ಮತದಾನದಲ್ಲಿ ಪಾಲ್ಗೊಳ್ಬೇಕೆನ್ನುವಂತಹ ಒಂದು ಈ ಉದ್ದೇಶ. ಹಾಗಾಗಿ ನೌಕರರು, ಏನು ಸರ್ಕಾರಿ ನೌಕರರು ಇದ್ದಾರೆ, ಅವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿದ್ರೆ ಮತದಾನ ನಡೆಯುವ ದಿನಾಂಕದಂದು ಆ ನೌಕರರಿಗೆ ವೇತನ ಸಹಿತ ರಜೆ ನೀಡಲಾಗುತ್ತೆ, ಮತದಾನ ಮಾಡಲಿ ಎನ್ನುವ ಕಾರಣಕ್ಕೆ. ಇನ್ನು ಒಂದು, ಮಾನ್ಯತೆ ಪಡೆದ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳು ಆ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಅಭ್ಯರ್ಥಿಯ ನಾಮಪತ್ರ ಕನಿಷ್ಠ ಒಬ್ಬ ಮತದಾರನಿಂದ ಅನುಮೋದಿಸಲ್ಪಡಬೇಕು. ಒಬ್ಬ ಮತದಾರನಿಂದ ಅನುಮೋದಿಸಲ್ಪಡಬೇಕು. ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳ ಅಭ್ಯರ್ಥಿಯ ನಾಮಪತ್ರ ಕನಿಷ್ಠ ಒಬ್ಬ ಮತದಾರರಿಂದ ಅನುಮೋದಿಸಲ್ಪಡಬೇಕು. ಇತರೆ ವ್ಯಕ್ತಿಗಳ ನಾಮಪತ್ರ ಕನಿಷ್ಠ 10 ಮಂದಿ ಮತದಾರರಿಂದ ಅನುಮೋದಿಸಲ್ಪಡಬೇಕು.
ಜೊತೆಗೆ ಇನ್ನೂ ಒಂದು ನಮಗೆ ಚುನಾವಣಾ ಸುಧಾರಣೆ ಅಂದ್ರೆ 2004ರಿಂದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸುವಾಗ ಆಸ್ತಿ, ಅಪರಾಧ, ಶಿಕ್ಷಣ ಇವುಗಳಿಗೆ ಸಂಬಂಧಿಸಿದಂತೆ ಅಫಿಡವಿಟ್ ಕೊಡಬೇಕು, ಘೋಷಣೆ ಕೊಡಬೇಕು. ನಂದು ಇಷ್ಟು ಆಸ್ತಿ ಇದೆ, ಇಂಥ ಶಿಕ್ಷಣವನ್ನು ಪಡೆದಿದ್ದೇನೆ, ಹಾಗೆಯೇ ನನ್ನ ಅಪರಾಧದ ಹಿನ್ನೆಲೆ ಬಗ್ಗೆ ಅಥವಾ ನಾಮಪತ್ರ ಜೊತೆಗೆ ಅಫಿಡವಿಟ್ ಅನ್ನ ಕೊಡಬೇಕು, ಘೋಷಣೆಯನ್ನು ಕೊಡಬೇಕು. ಶಿಕ್ಷಣ, ಅಪರಾಧ, ಆಸ್ತಿ ಬಗ್ಗೆ ಘೋಷಣೆ ಕೊಡಬೇಕು. ಒಂದು. ಇನ್ನೂ ಒಂದು, ಚುನಾವಣಾ ಆಯೋಗಕ್ಕೆ ವೀಕ್ಷಕರನ್ನು ನೇಮಿಸ್ತಾರೆ. ಏನೇನು ಅವ್ಯವಹಾರಗಳು ನಡೀತದೆ ಸೂಕ್ಷ್ಮವಾಗಿ ಗಮನಿಸಿ ನಮಗೆ ರಿಪೋರ್ಟ್ ಮಾಡಿ ಚುನಾವಣಾ ಆಯೋಗಕ್ಕೆ ಅಂತೇಳಿ. ಚುನಾವಣಾ ಆಯೋಗ ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ವೀಕ್ಷಕರುಗಳನ್ನ ನೇಮಿಸುವ ಅಧಿಕಾರವನ್ನ ಹೊಂದಿದೆ. ಇನ್ನೂ ಒಂದು, ಈ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದ ಅಭ್ಯರ್ಥಿ ನಿಧನರಾದ್ರೆ ಮಾತ್ರ ಚುನಾವಣೆಯನ್ನು ರದ್ದುಪಡಿಸ್ತಾರೆ. ಯಾವಾಗ ಯಾರಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ವ್ಯಕ್ತಿ ಮರಣ ಹೊಂದಿದರೆ ಚುನಾವಣೆ ರದ್ದಾಗುತ್ತಾ? ಇಲ್ಲ. ಚುನಾವಣಾ ಆಯೋಗದಲ್ಲಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದ ಅಭ್ಯರ್ಥಿ ಮರಣ ಹೊಂದಿದರೆ ಮಾತ್ರ ಚುನಾವಣೆಯನ್ನ ರದ್ದುಪಡಿಸಲಾಗುತ್ತೆ. ಓಕೆ. ಇನ್ನೂ ಒಂದು, ಚುನಾವಣೆಯಲ್ಲಿ ಬೇರೆಯವರ ಹೆಸರಿನಲ್ಲಿ ಮತ ಚಲಾಯಿಸಲು ಹೇಳಿದೆ, ನಕಲಿ ಮತದಾನ. ಚುನಾವಣೆಯಲ್ಲಿ ಬೇರೆಯವರ ಹೆಸರಿನಲ್ಲಿ ಮತವನ್ನು ಚಲಾಯಿಸದೆ ಅಥವಾ ಬೇರೆಯವರ ಹೆಸರಿನಲ್ಲಿ ಮತ ಚಲಾಯಿಸಲು ಪ್ರಭಾವ ಬೀರದೆ ಎನ್ನುವಂತ ಊರಿಗೆ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತೆ ನಿಷೇಧಿಸಲಾಗಿದೆ. 6 ವರ್ಷ ನಕಲಿ ಮತದಾನ ಚಲಾವಣೆ ಮಾಡಿದರೆ ಅಥವಾ ನಕಲಿ ಮತದಾನ ಮಾಡಲು ಪ್ರಭಾವ ಬೀರದೆ ಎನ್ನುವಂತ ವ್ಯಕ್ತಿಗಳ ಮೇಲೆ ಅಪರಾಧ ಆಗುತ್ತೆ, ಅದು ಜೈಲುವಾಸ ಆಗುತ್ತೆ. ಜೊತೆಗೆ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಇರೋದಿಲ್ಲ. ಇನ್ನು ಒಂದು, ಈ ಶಾಸನ ಸಭೆಗಳಲ್ಲಿ ಯಾವುದಾದ್ರೂ ಕಾರಣಕ್ಕೆ ಮರಣ ಅಥವಾ ರಾಜೀನಾಮೆ ಅಥವಾ ಅನರ್ಹ ಆ ಸ್ಥಾನ ಖಾಲಿಯಾಗುತ್ತೆ. ಶಾಸನ ಸಭೆಯಲ್ಲಿ ಸ್ಥಾನ ತೆರವಾದ ದಿನದಿಂದ 6 ತಿಂಗಳ ಒಳಗೆ ಚುನಾವಣೆಯನ್ನ ನಡೆಸಬೇಕು. ಆ ಸ್ಥಾನಕ್ಕೆ ನಮಗೆ ಗೊತ್ತಿದೆ, ಮರಣ ಆಗಿರ್ತಾರೆ ಶಾಸನ ಸಭೆ ಸದಸ್ಯರು ಅಥವಾ ಅನರ್ಹರಾಗಿರ್ತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ. ಆ ಖಾಲಿಯಾದ ಸ್ಥಾನ ದಿನದಿಂದ 6 ತಿಂಗಳ ಒಳಗೆ ಆ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಬೇಕಾಗ್ತದೆ, ಉಪಚುನಾವಣೆಯನ್ನ. ಇನ್ನು ಒಂದು, ಲೋಕಸಭೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಮತ್ತೆ ಈ 10,000 ರೂಪಾಯಿಗಳ ಠೇವಣಿಯನ್ನು ಇಡಬೇಕು. ವಿಧಾನಸಭೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು 5,000 ರೂಪಾಯಿಗಳ ಠೇವಣಿ ಇಡಬೇಕು. ಯಾಕಂದ್ರೆ ಠೇವಣಿ ಹಣ ಹೆಚ್ಚಾಗ್ತಾ ಹೋದಾಗ ಸ್ಪರ್ಧಿಸುವವರ ಸಂಖ್ಯೆ ಕಡಿಮೆ ಆಗುತ್ತೆ, ಕ್ವಾಲಿಟಿ ಉಳಿಯುತ್ತೆ. ಸಮರ್ಥವಾದ ಅಭ್ಯರ್ಥಿಗಳು ಮಾತ್ರ ಸ್ಪರ್ಧಿಸ್ತಾರೆ ಎನ್ನುವಂತ ಒಂದು ಆಲೋಚನೆ ಚುನಾವಣಾ ಆಯೋಗದ್ದಾಗಿದೆ. ಹಾಗೆಯೇ ಇನ್ನೂ ಒಂದು, ಈ ಸುಧಾರಣೆ ಏನು ಅಂತಂದ್ರೆ, ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ನಿಗದಿಪಡಿಸಿದ ಹಣಕ್ಕಿಂತ ಹೆಚ್ಚು ಖರ್ಚು ಮಾಡುವಂಗಿಲ್ಲ. ಚುನಾವಣಾ ಆಯೋಗ ಏನು ನಿಗದಿಪಡಿಸಿರುತ್ತೆ, ಚುನಾವಣೆಯಲ್ಲಿ ಇಷ್ಟು ಹಣವನ್ನು ಮಾತ್ರ ಖರ್ಚು ಮಾಡಬೇಕು, ಅಷ್ಟು ಹಣವನ್ನು ಹೊರತುಪಡಿಸಿ ಹೆಚ್ಚು ಖರ್ಚು ಮಾಡುವಂತಿಲ್ಲ. ಇನ್ನು ಒಂದು, 2ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತೆ ನಿರ್ಬಂಧ ಇರಲಾಗಿದೆ. ಇನ್ನೊಂದು ಸುಧಾರಣೆ, ಯಾವುದೇ ವ್ಯಕ್ತಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು, ಆದರೆ 2 ಕ್ಷೇತ್ರಗಳಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತೆ ನಿರ್ಬಂಧವನ್ನು ಕೂಡ ಚುನಾವಣಾ ಆಯೋಗ ವಿಧಿಸಿದೆ.
ಇನ್ನು ಒಂದು ಚುನಾವಣಾ ಸುಧಾರಣೆ ಏನು ಅಂದ್ರೆ, ಚುನಾವಣೆಗಳಲ್ಲಿ ಸರ್ಕಾರವೇ ಹಣ ಖರ್ಚು ಮಾಡುವ ನಿಟ್ಟಿನಲ್ಲಿ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. ಸರ್ಕಾರವೇ ಚುನಾವಣೆಗಳಲ್ಲಿ ಹಣವನ್ನು, ನಮಗೆ ಗೊತ್ತಿದೆ, ಭಿತ್ತಿ ಪತ್ರಗಳು ಅಥವಾ ಟಿವಿ ಮಾಧ್ಯಮಗಳು ಅಥವಾ ಆ ಪಾಂಪ್ಲೆಟ್ಗಳು ಅಥವಾ ಕೆಲವೊಂದು ಆ ಚುನಾವಣಾ ಪ್ರಚಾರಕ್ಕೆ ಸಂಬಂಧಿಸಿದಂತೆ ವೆಹಿಕಲ್ಗಳಿಗೆ ಆ ಫ್ಯೂಯಲ್ ಕೊಡುವಂತ, ಡೀಸೆಲ್ ಅಥವಾ ಪೆಟ್ರೋಲ್ ಕೊಡುವಂತ ಒಂದು ವ್ಯವಸ್ಥೆ ಚುನಾವಣಾ ಆಯೋಗವೇ ನಿರ್ವಹಿಸುತ್ತೆ. ಅದಕ್ಕಾಗಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ಹಣವನ್ನ ಖರ್ಚು ಏನು ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಮಾಡಬೇಕಾಗ್ತದೆ, ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣಾ ಆಯೋಗಕ್ಕೆ ಚುನಾವಣೆ ನಿರ್ವಹಿಸುವ ಹಣಕ್ಕಾಗಿಯೇ ಈ ಪ್ರತಿ ವರ್ಷ ಹಣವನ್ನ ಮೀಸಲಿಡಬೇಕಾಗ್ತದೆ. ಇನ್ನು ಒಂದು, ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷದ ರೋಗಗ್ರಸ್ತ ಅಭ್ಯರ್ಥಿ ಆಗಿದ್ರೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ರಾಷ್ಟ್ರೀಯ ಪಕ್ಷದ ಅಥವಾ ಪ್ರಾದೇಶಿಕ ಪಕ್ಷದ ರೋಗಗ್ರಸ್ತ ಅಭ್ಯರ್ಥಿಯಾಗಿದ್ರೆ ಅವನ ಪಕ್ಷಕ್ಕೆ ಮತ್ತೊಬ್ಬನನ್ನು ನಾಮಪತ್ರ ಸಲ್ಲಿಸಬಹುದು. ಈಗ ಒಂದು ಪಕ್ಷದಿಂದ ನಾಮಪತ್ರ ಕೊಟ್ಟಿದ್ದಾರೆ, ಬಿ ಫಾರಂ ಕೊಟ್ಟಿದ್ದಾರೆ, ಬಟ್ ಆ ವ್ಯಕ್ತಿ ರೋಗಗ್ರಸ್ತರಾಗಿದ್ದ ಅಂದ್ರೆ ಆ ಪಕ್ಷ ಮತ್ತೊಬ್ಬನಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಕೊಡುತ್ತೆ. ಫೈನಲಿ ವಾಪಸ್ ತಗೊಳ್ಳೋದು ಎಂದು ದಿನಾಂಕ ಇರುತ್ತೆ, ರಿಟರ್ನ್ ತಗೊಳ್ಳೋದಕ್ಕೆ ನಾಮಪತ್ರವನ್ನ ಅವತ್ತು ಅವನು ರೋಗಗ್ರಸ್ತ ಅಭ್ಯರ್ಥಿ ವಾಪಸ್ ತೆಗಿಬೇಕಾಗ್ತದೆ. ಓಕೆ. ಇನ್ನು ಒಂದು, ಮತಗಟ್ಟೆಯ ಬಳಿ ಯಾವುದಾದ್ರೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಓಡಾಡಿದ್ರೆ 3 ವರ್ಷಗಳ ಕಾಲ ಬಂಧನ ಏರುವಂತ ಅವಕಾಶ ಇದೆ. ಮತಗಟ್ಟೆಯ ಬಳಿ ಯಾವುದಾದ್ರೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಓಡಾಡಿದ್ರೆ 3 ವರ್ಷಗಳ ಕಾಲ ಜೈಲುವಾಸ ಅಥವಾ ಬಂಧನ ಏರ್ಪಡಿಸುವಂತ ಒಂದು ವ್ಯವಸ್ಥೆ ಇದೆ. ಇನ್ನು ಒಂದು, ಮತದಾನಕ್ಕಿಂತ ಮುಂಚೆ 48 ಗಂಟೆಗಳ ಮುಂಚೆ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ. ಮತದಾನಕ್ಕಿಂತ 48 ಗಂಟೆಗಳ ಮುಂಚೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಮತಗಟ್ಟೆಗಳಲ್ಲಿ ಇನ್ನೂ ಒಂದು ಚುನಾವಣಾ ಸುಧಾರಣೆ ಏನ್ ತಂದಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅಂತಂದ್ರೆ, ಮತದಾನ ನಡೆಯುತ್ತಿರುವ ಸಂದರ್ಭದಲ್ಲಿ ಮತಗಟ್ಟೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಅಳವಡಿಕೆಯನ್ನು ನಾವು ಗಮನಿಸ್ತೇವೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ವಿದ್ಯುನ್ಮಾನ ಮತಯಂತ್ರವನ್ನ ಅಳವಡಿಕೆ ಅಂದ್ರೆ ಇವಿಎಂ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಹಾಗೆ ಮತ್ತೊಂದು ವೋಟರ್ ಐಡೆಂಟಿಟಿ ಕಾರ್ಡ್. ವೋಟರ್ ಐಡೆಂಟಿಟಿ ಕಾರ್ಡ್ ಅಂದ್ರೆ ಎಪಿಕ್ ಅಂತ ನಾವೇನಂತೇವೆ, ಮತದಾರರ ಗುರುತಿನ ಚೀಟಿ, ಎಲೆಕ್ಟ್ರಾನಿಕ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ ನಾವು ನೋಡುತ್ತೇವೆ. ಇಷ್ಟು ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದೆ. ಚುನಾವಣಾ ಆಯೋಗ ಯಾಕೆ ಚುನಾವಣಾ ಸುಧಾರಣೆಗಳನ್ನ ಜಾರಿಗೆ ತಂತು, ಯಾವ ಕಾರಣಗಳು ಚುನಾವಣಾ ಸುಧಾರಣೆ ಜಾರಿಗೆ ತರಲು ಕಾರಣಗಳಾದವು, ಯಾವ ಕಾಯ್ದೆ ಮತ್ತು ಯಾವ ಸಮಿತಿಗಳು ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿತು, ಇಷ್ಟು. ಈಗ ಮತದಾರರ ಗುರುತಿನ ಚೀಟಿ ನೋಡ್ತೇವೆ. ಮತದಾರರ ಗುರುತಿನ ಚೀಟಿ. ಮತದಾರರ ಗುರುತಿನ ಚೀಟಿ. ಇಲ್ಲಿ EPIC ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ
ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ ನಾವು ನೋಡ್ತೇವೆ. ಮತದಾರರ ಗುರುತಿನ ಚೀಟಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮತದಾರರ ಗುರುತಿನ ಚೀಟಿ ಎನ್ನುವಂಥದ್ದನ್ನು ನಾವು ಹೇಳುವಾಗ ಯಾಕೆ ಚುನಾವಣಾ ಆಯೋಗ ಚುನಾವಣೆಗಳಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಎಪಿಕ್ ಕಾರ್ಡ್ ಅನ್ನ ಕಡ್ಡಾಯಗೊಳಿಸಿತು? ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಚುನಾವಣೆಯಲ್ಲಿ ಚುನಾವಣಾ ಅವ್ಯವಹಾರಗಳು ಅತ್ಯಧಿಕ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ನಕಲಿ ಮತದಾನ ಆಗ್ತಾ ಇದೆ, ಗುಂಡಾಗಿರಿ ನಡೀತಾ ಇದೆ, ಮತಪೆಟ್ಟಿಗೆಗಳ ಅಪಹರಣ ನಡೀತಾ ಇದೆ, ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಅಪಹರಣ ನಡೀತಾ ಇದೆ, ಬಹುದೊಡ್ಡ ರಾಜಕಾರಣಿಗಳ ಅಪಹರಣ ನಡೀತಾ ಇದೆ. ಜೊತೆಗೆ ಇಲ್ಲಿ ಆ ಮರಣ ಹೊಂದಿದವರ ಹೆಸರಿನಲ್ಲಿರ್ತಕ್ಕಂಥ ಮತವನ್ನ ಬೇರೆಯವರು ಚಲಾಯಿಸುವಂತ ಒಂದು ವ್ಯವಸ್ಥೆಯು ನಿರ್ಮಾಣ ಆಗಿದೆ. ಇಲ್ಲಿ ಹಣದ ಪ್ರಭಾವ ಹೆಚ್ಚಾಗಿದೆ. ಕಪ್ಪು ಹಣ ಚುನಾವಣೆಗಳಲ್ಲಿ ಚಲಾವಣೆ ಆಗುತ್ತೆ. ಇವತ್ತು ಚುನಾವಣೆ ಅಂದ್ರೆ ತೋಳ್ಬಲ ಮತ್ತು ಹಣಬಲ ಇದ್ದಂಥವನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸ್ತಾನೆ ಎನ್ನುವಂತ ಒಂದು ಸಾಮಾನ್ಯವಾದಂತ ಒಂದು ನಾಣ್ಣುಡಿಯಾಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಹೆಚ್ಚುತ್ತಿರುವ ಚುನಾವಣಾ ಅವ್ಯವಹಾರಗಳನ್ನ ತಡೆಗಟ್ಟಬೇಕು ಎನ್ನುವ ಸಲುವಾಗಿ ಮತದಾರರಿಗೆ ಮತದಾರರ ಗುರುತಿನ ಚೀಟಿಯನ್ನು ಎಪಿಕ್ ಕಾರ್ಡ್ ಅನ್ನ ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ಈ ಚುನಾವಣಾ ಅವ್ಯವಹಾರಗಳನ್ನು ತಡೆಗಟ್ಟುವಲ್ಲಿ ಮತದಾರರ ಗುರುತಿನ ಚೀಟಿ ಬಹಳ ಪ್ರಾಮುಖ್ಯತೆಯನ್ನು ಇವತ್ತು ಪಡೆದುಕೊಂಡು ಬಂದಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ 2 ಅಂಕದ ಪ್ರಶ್ನೆ. ಮತದಾರರ ಗುರುತಿನ ಚೀಟಿ ಎಂದರೇನು? ಅಂದ್ರೆ ಮತದಾರನ ಭಾವಚಿತ್ರ, ಮತದಾರರ ಭಾವಚಿತ್ರ, ಹೆಸರು ಮತ್ತು ಕಾಯಂ ವಿಳಾಸವಿರುವ ಚೀಟಿಯನ್ನು ನಾವೇನಂತೇವೆ? ಮತದಾರರ ಗುರುತಿನ ಚೀಟಿ. ಇಂಗ್ಲಿಷ್ ನಲ್ಲಿ ಎಪಿಕ್ ಅಂದ್ರೆ ಎಪಿಕ್ ಅನ್ನು ವಿಸ್ತರಿಸಿ ಅಂದ್ರೆ ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್. ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ. ನೋಡಿ, ಇಲ್ಲಿ ಮತದಾರರ ಗುರುತಿನ ಚೀಟಿ ಎಂದರೆ ಏನು ಅಂದ್ರೆ ಗೊತ್ತಾಗಿದೆ. ಏನು? ಮತದಾರನ ಭಾವಚಿತ್ರ, ಹೆಸರು ಮತ್ತು ಕಾಯಂ ವಿಳಾಸವನ್ನ ಹೊಂದಿರುವ ಚೀಟಿಯನ್ನು ನಾವೇನಂತೇವೆ? ಮತದಾರರ ಗುರುತಿನ ಚೀಟಿ ಅಂತೇಳಿ ಕರೀತೇವೆ. ಈ ಕಾರ್ಡ್ ಮತದಾರರ ಗುರುತಿನ ಚೀಟಿಯನ್ನ ಚುನಾವಣಾ ಆಯೋಗ ಮತದಾರರಿಗೆ ನೀಡುವ ವ್ಯವಸ್ಥೆಯನ್ನ ಇವತ್ತು ಜಾರಿ ಮಾಡಿದೆ. ಮೊದಲ ಬಾರಿಗೆ ನೋಡಿ, ಭಾರತದಲ್ಲಿ ಮತದಾರರಿಗೆ ಗುರುತಿನ ಚೀಟಿಯನ್ನು ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡಿದವರು ಯಾರು ಅಂತಂದ್ರೆ 1999ರಲ್ಲಿ ಏನು ನಮ್ಮ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ರು TN ಶೇಷನ್ ಅವರ ಕಾಲದಲ್ಲಿ ಈ ಪ್ರಕ್ರಿಯೆ ಜಾರಿಯಾಯಿತು. ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಮತದಾರರಿಗೂ ಕೂಡ ಮತದಾರರ ಗುರುತಿನ ಚೀಟಿಯನ್ನು ವಿತರಿಸಬೇಕು ಎನ್ನುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು TN ಶೇಷನ್ ಅವರು. ಆದ್ರೆ ಅವರ ಕಾಲದಲ್ಲಿ ನಾವು ಮತದಾರರಿಗೆ ಗುರುತಿನ ಚೀಟಿಯನ್ನ ಇಡೀ ರಾಷ್ಟ್ರಾದ್ಯಂತ ವಿತರಿಸಲು ಸಾಧ್ಯ ಆಗಲಿಲ್ಲ. ಆಮೇಲೆ ಅವರ ನಂತರ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಂಡ MS ಗಿಲ್ ಅವರ ಅಧಿಕಾರಾವಧಿಯಲ್ಲಿ ಮತದಾರರಿಗೆ, ಭಾರತದ ಎಲ್ಲ ಮತದಾರರಿಗೂ ಕೂಡ ಗುರುತಿನ ಚೀಟಿಯನ್ನು, ಮತದಾರರ ಗುರುತಿನ ಚೀಟಿಯನ್ನು ನೀಡುವಂತ ಒಂದು ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಹಾಗೇನೆ ನಾವು ಗಮನಿಸ್ತೇವೆ, 2004ರ ಲೋಕಸಭಾ ಚುನಾವಣೆ, 2004ರಲ್ಲಿ ಭಾರತದಲ್ಲಿ ನಡೆದ 2004ರ ಲೋಕಸಭಾ ಚುನಾವಣೆ ಮತ್ತು ಕರ್ನಾಟಕದಲ್ಲಿ ನಡೆದ
ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಮತದಾರರು ಕೂಡ ಮತದಾರರ ಗುರುತಿನ ಚೀಟಿಯನ್ನು ವಿತರಿಸಿ ಚುನಾವಣೆಯನ್ನ ನಡೆಸ್ತಾ ಇತ್ತು. ನೋಡಿ, ಈ ಮತದಾರರ ಗುರುತಿನ ಚೀಟಿಯ ಉಪಯೋಗ ಏನು? ಮತದಾರರ ಗುರುತಿನ ಚೀಟಿಯ ಉಪಯೋಗಗಳು ಏನು ಅಂದ್ರೆ ನಕಲಿ ಮತದಾನವನ್ನು ತಡೆಗಟ್ಟಬಹುದು. ನಕಲಿ ಮತದಾನವನ್ನು ತಡೆಗಟ್ಟಬಹುದು. ಒಂದು, ನಕಲಿ ಮತದಾನ ಅಂದ್ರೆ ಬೇರೆಯವರ ಹೆಸರಲ್ಲಿರುವ ಮತವನ್ನ ಮತ್ತೊಬ್ಬ ವ್ಯಕ್ತಿ ಚಲಾಯಿಸುವುದು. ಅದನ್ನ ತಡೆಗಟ್ಟಬಹುದು. ಯಾಕೆ ಅಂತಂದ್ರೆ ವೋಟರ್ ಐಡೆಂಟಿಟಿ ಕಾರ್ಡ್ ಯಾರ ಹತ್ರ ಇದೆ, ಎಪಿಕ್ ಕಾರ್ಡು, ಅವನು ಆ ವ್ಯಕ್ತಿನ ಫೋಟೋ ಆ ಐಡಿ ಕಾರ್ಡ್ ಇರ್ತಕ್ಕಂಥ ಫೋಟೋ ಮತ್ತು ಆ ವ್ಯಕ್ತಿ ಮತ ಚಲಾಯಿಸಲು ಬಂದಂತ ವ್ಯಕ್ತಿ ಎರಡೂ ಕೂಡ ಒಂದೇ ಇದೆಯಾ ಎನ್ನುವಂತ ತಾಳೆ ಮಾಡುವುದರ ಮೂಲಕ ಆ ವ್ಯಕ್ತಿಯ ಮತದಾನವನ್ನು ಮಾಡಲು ಅವಕಾಶ ದೊರೆಯುತ್ತೆ. ಹಾಗಾಗಿ ಇಲ್ಲಿ ನಕಲಿ ಮತದಾನವನ್ನು ತಡೆಗಟ್ಟಬಹುದು ವೋಟರ್ ಐಡಿ ಕಾರ್ಡ್ ಇದ್ರೆ. ಎರಡನೇ ಉಪಯೋಗ ಏನು ಅಂತಂದ್ರೆ ಇಲ್ಲಿ ಉಪಯೋಗಗಳು. ಎರಡನೇ ಉಪಯೋಗ ಏನು ಅಂತಂದ್ರೆ ವೋಟರ್ ಐಡಿ ಕಾರ್ಡ್ ಇದ್ದು ಈ ಚೀಟಿಯನ್ನು ಹೊಂದಿರುವ ವ್ಯಕ್ತಿ ಮಾತ್ರ ಮತ ಚಲಾಯಿಸಲು ಸಾಧ್ಯ. ಈ ಚೀಟಿಯನ್ನು ಹೊಂದಿರುವ ವ್ಯಕ್ತಿ ಮಾತ್ರ ಮತ ಚಲಾಯಿಸಲು ಸಾಧ್ಯ. ಅಂದ್ರೆ ವೋಟರ್ ಐಡಿ ಕಾರ್ಡ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಮತ ಚಲಾಯಿಸಲು ಸಾಧ್ಯವಿಲ್ಲ. ಅದಕ್ಕೆ ಚುನಾವಣಾ ಆಯೋಗ 23 ಐಡಿ ಪ್ರೂಫ್ ಕೇಳುತ್ತೆ. ರೇಷನ್ ಕಾರ್ಡ್ ಆಗಿರ್ಬೋದು, DL ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ಅಥವಾ BLOಗಳು ಅಂತೇಳಿ ಬ್ಲಾಕ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಕೊಡುವಂತ ಒಂದು ಸ್ಲಿಪ್ ಕೂಡ ಆಗಿರ್ಬೋದು. ಅದ್ರ ಜೊತೆಗೆ ಈ ಚೀಟಿ ನಮಗೆ ಗೊತ್ತಿದೆ. ಈ ಚೀಟಿಯ ಉಪಯೋಗ ಏನು ಅಂದ್ರೆ ಇವತ್ತಿನ ನಾವು ಸರ್ಕಾರದ ಯಾವುದೇ ಯೋಜನೆಗಳನ್ನ ನಾವು ಅನುಭವಿಸಬೇಕಾದ್ರೂ ಕೂಡ ಈ ಮತದಾರ ಗುರುತಿನ ಚೀಟಿ ಅಗತ್ಯವಾಗಿ ಬೇಕು. ಚುನಾವಣೆಗಂತೂ ಈ ಮತದಾರ ಗುರುತಿನ ಚೀಟಿಯನ್ನು ಹೊಂದಿರುವ ವ್ಯಕ್ತಿ ಮಾತ್ರ ಮತ ಚಲಾಯಿಸಲು ಸಾಧ್ಯ ಎನ್ನುವಂಥದ್ದು. ಮತ್ತೊಂದು, ಈ ವೋಟರ್ ಐಡಿ ಕಾರ್ಡಿನ ಉಪಯೋಗ ಏನು ಅಂತಂದ್ರೆ ಚುನಾವಣೆಗಳನ್ನ ನ್ಯಾಯಯುತವಾಗಿ ಮಾಡಲು ಸಾಧ್ಯ. ಈ ಚೀಟಿ ಇದ್ದಕ್ಕಾಗಿಯೇ ಚುನಾವಣೆಗಳನ್ನು ನ್ಯಾಯಯುತವಾಗಿ ಮಾಡಲು ಸಾಧ್ಯ. ನ್ಯಾಯಯುತವಾಗಿ ಮಾಡಲು ಸಾಧ್ಯ ಚುನಾವಣೆ ಈ ಚೀಟಿ ಇದ್ರೆ ಮಾತ್ರ. ಇನ್ನು ಒಂದು, ಅವ್ಯವಹಾರ ಮತ್ತು ಕಳ್ಳ ಮತದಾನವನ್ನು ತಡೆಗಟ್ಟಬಹುದು. ಅವ್ಯವಹಾರ ಮತ್ತು ಕಳ್ಳ ಮತದಾನವನ್ನು ತಡೆಗಟ್ಟಬಹುದು. ಅವ್ಯವಹಾರ ಮತ್ತು ಕಳ್ಳ ಮತದಾನವನ್ನು ತಡೆಗಟ್ಟಬಹುದು. ಹಾಗೆಯೇ ಮತ್ತೊಂದು ಉಪಯೋಗ ಏನು ಅಂತಂದ್ರೆ ಮತದಾರನ ದುರುಪಯೋಗ ಮತ್ತು ಸ್ವಾರ್ಥತೆಗೆ ಅವಕಾಶವಿಲ್ಲ. ಮತದಾನದ ದುರುಪಯೋಗ ಮತ್ತು ಸ್ವಾರ್ಥತೆಗೆ ಅವಕಾಶವಿಲ್ಲ. ಮತದಾನದ ದುರುಪಯೋಗ ಮತ್ತು ಸ್ವಾರ್ಥತೆಗೆ ಅವಕಾಶವಿಲ್ಲ. ಇನ್ನು ಒಂದು, ನಿಷ್ಪಕ್ಷಪಾತ ಚುನಾವಣೆಗೆ ಅವಕಾಶವಿದೆ. ಇನ್ನೊಂದು ಉಪಯೋಗ, ನಿಷ್ಪಕ್ಷಪಾತ ಚುನಾವಣೆಗೆ ಅವಕಾಶ. ನಿಷ್ಪಕ್ಷಪಾತ ಚುನಾವಣೆಗೆ ಅವಕಾಶ. ಮತ್ತೊಂದು ಮತದಾರರ ಗುರುತಿನ ಚೀಟಿ ಉಪಯೋಗ ಏನು ಅಂತಂದ್ರೆ ಸತ್ತವರ ಹೆಸರಿನಲ್ಲಿ ಮತ ಚಲಾವಣೆಯನ್ನು ತಡೆಯಬಹುದು. ಸತ್ತವರ
ಹೆಸರಿನಲ್ಲಿ ಮತ ಚಲಾವಣೆಯನ್ನು ತಡೆಯಬಹುದು. ಕೊನೆ ಉಪಯೋಗ ಏನು ಅಂತಂದ್ರೆ, ನಮಗೆ ಗೊತ್ತಿದೆ ಸರ್ಕಾರದ ಹಲವಾರು ಯೋಜನೆಗಳಿಂದ ಸಿಗುವ ಲಾಭವನ್ನು ಪಡೆಯಲು ಮತದಾರರ ಗುರುತಿನ ಚೀಟಿ ಬೇಕು. ಸರ್ಕಾರದ ಹಲವಾರು ಯೋಜನೆಗಳಿಂದ ಸಿಗುವ ಪ್ರಯೋಜನಗಳನ್ನ ಅಥವಾ ಅವಕಾಶಗಳನ್ನ ಪಡೆಯಲು ಕೂಡ ನಮಗೆ ಮತದಾರರ ಗುರುತಿನ ಚೀಟಿ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ನೋಡಿ ವಿದ್ಯಾರ್ಥಿಗಳಿಗೆ ಇಷ್ಟು ನಾವು ಚುನಾವಣಾ ಸುಧಾರಣೆಗಳಲ್ಲಿ ಯಾಕೆ ಚುನಾವಣಾ ಆಯೋಗ ಜಾರಿಗೆ ತಂದಿದೆ ಅಂತಂದ್ರೆ, ಮತದಾನದಲ್ಲಿ ಅಥವಾ ಚುನಾವಣಾ ಸಂದರ್ಭದಲ್ಲಿ ಅನೇಕ ಅವ್ಯವಹಾರಗಳು ನಡೀತಾ ಇದ್ವು. ಗುಂಡಾಗಿರಿ ನಡೀತಾ ಇತ್ತು, ಹಣದ ಪ್ರಭಾವ ಇತ್ತು, ರಾಜಕೀಯ ವ್ಯಕ್ತಿಗಳ ಅಪಹರಣ ಇತ್ತು, ಜೊತೆಗೆ ನಕಲಿ ಮತದಾನ ನಡೀತಾ ಇತ್ತು, ಮತಪೆಟ್ಟಿಗೆಗಳ ಅಪಹರಣ ಆಗ್ತಾ ಇತ್ತು. ಇವುಗಳೆಲ್ಲವೂ ಕೂಡ ಚುನಾವಣೆಯಲ್ಲಿ ಆಗಿರುವಂತಹ ಸಾಧ್ಯತೆಗಳು ಆಗಿದ್ದಾವೆ. ಹಾಗಾಗಿ ಚುನಾವಣಾ ಆಯೋಗ ಮತ್ತು 1951ರ ಪ್ರಜಾಪ್ರತಿನಿಧಿ ಕಾಯ್ದೆ, ಹಾಗೆಯೇ ಚುನಾವಣಾ ಸುಧಾರಣೆಗಳನ್ನ ಜಾರಿಗೆ ತರಬೇಕೆನ್ನುವ ಕಾರಣಕ್ಕಾಗಿ ಅನೇಕ ಸಮಿತಿಗಳು ನೇಮಕ ಆಗಿದೆ. ವಾಚ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ, ಈ ಗೋಸ್ವಾಮಿ ಸಮಿತಿ, ಅಯ್ಯರ್ ಸಮಿತಿ, ಇವುಗಳು ಶಿಫಾರಸು ಕೊಟ್ಟರ ಆಧಾರದ ಮೇಲೆ ಅನೇಕ ಚುನಾವಣಾ ಸುಧಾರಣೆಗಳು ಕೂಡ ಬಂದು ನಾನು ಆಲ್ರೆಡಿ ಹೇಳಿದ್ದೆ. ಈಗ ಚುನಾವಣಾ ಸುಧಾರಣೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂದ್ರೆ ಮತದಾರರ ಗುರುತಿನ ಚೀಟಿ. ಅಂದ್ರೆ ಚುನಾವಣಾ ಅವ್ಯವಹಾರಗಳನ್ನು ತಡೆಗಟ್ಟುವ ಸಲುವಾಗಿ ಚುನಾವಣಾ ಆಯೋಗ ಜಾರಿಗೆ ತಂದ ಅತ್ಯಂತ ಉಪಯುಕ್ತವಾದ ಚುನಾವಣಾ ಸುಧಾರಣೆ ಅಂದ್ರೆ ಮತದಾರರ ಗುರುತಿನ ಚೀಟಿ. ಇದನ್ನು ಇಂಗ್ಲಿಷಲ್ಲಿ ಎಪಿಕ್ ಅಂತೀವಿ, ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ. ನೋಡಿ ಈ ಮತದಾರರ ಗುರುತಿನ ಚೀಟಿ ಅಂದ್ರೆ, ಎಪಿಕ್ ಕಾರ್ಡ್ ಅಂದ್ರೆ ಮತದಾರನ ಭಾವಚಿತ್ರ, ಅವನ ಹೆಸರು ಮತ್ತು ಪೂರ್ಣ ವಿಳಾಸವನ್ನು ಹೊಂದಿರುವ ಚೀಟಿಯನ್ನ ಮತದಾರರ ಗುರುತಿನ ಚೀಟಿ. ಈ ಮತದಾರರ ಗುರುತಿನ ಚೀಟಿಯನ್ನ ವಿತರಿಸಬೇಕು, ಜಾರಿಗೆ ತರಬೇಕು ಈ ಸುಧಾರಣೆಯನ್ನ. ಏಕೆಂದ್ರೆ ಚುನಾವಣೆಯಲ್ಲಿ ನಡೆಯುವ ಅವ್ಯವಹಾರಗಳನ್ನು ತಡೆಗಟ್ಟಬೇಕು ಎನ್ನುವ ಕಾರಣಕ್ಕೆ ನಮ್ಮ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ TN ಶೇಷನ್ರವರು 1999ರಲ್ಲಿ ಈ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಆದರೆ ಅವರ ಕಾಲಾವಧಿಯಲ್ಲಿ, TN ಶೇಷನ್ರವರ ಕಾಲಾವಧಿಯಲ್ಲಿ ಮತದಾರರಿಗೆ ಗುರುತಿನ ಚೀಟಿ ವಿತರಿಸಲು ಸಾಧ್ಯ ಆಗಲಿಲ್ಲ. ಅದು ಯಾವಾಗಿದೆ ಅಂತಂದ್ರೆ, TN ಶೇಷನ್ ನಂತರ ಮುಖ್ಯ ಚುನಾವಣಾ ಆಯುಕ್ತರಾಗಿ ಬಂದಂತ MS ಗಿಲ್ ರವರ ಅಧಿಕಾರಾವಧಿಯಲ್ಲಿ ಮತದಾರರಿಗೆ ಗುರುತಿನ ಚೀಟಿಯನ್ನು ವಿತರಿಸುವಂತ ಕಾರ್ಯ ಆಯಿತು. ಅದರ ಆಧಾರದ ಮೇಲೆ 2004ರ ಲೋಕಸಭಾ ಮತ್ತು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಮತದಾರರಿಗೂ ಕೂಡ ಮತ ಚಲಾವಣೆ ಮಾಡುವಾಗ ಮತದಾರರ ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಾಯಿತು. ಎಪಿಕ್ ಕಾರ್ಡ್ ಅನ್ನು ಎಪಿಕ್ ಅಂತ ವಿಸ್ತರಿಸುವುದಾದ್ರೆ ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ ನಾವು ಹೇಳ್ತೇವೆ. ಈ ಮತದಾರರ ಗುರುತಿನ ಚೀಟಿಯ ಉಪಯೋಗಗಳು, ಪ್ರಯೋಜನಗಳೇನು ಅಂದ್ರೆ, ನಕಲಿ ಮತದಾನವನ್ನು ತಡೆಗಟ್ಟಬಹುದು. ಈ ಚೀಟಿಯನ್ನು ಹೊಂದಿರುವ ವ್ಯಕ್ತಿ ಮಾತ್ರ ಮತ ಚಲಾಯಿಸಲು ಸಾಧ್ಯ. ಚುನಾವಣೆಗಳನ್ನು ನ್ಯಾಯಯುತವಾಗಿ ಮಾಡಲು ಸಾಧ್ಯ. ಅವ್ಯವಹಾರ ಮತ್ತು ಕಳ್ಳ ಮತದಾನವನ್ನು ತಡೆಗಟ್ಟಬಹುದು. ಮತದಾನದ ದುರುಪಯೋಗ ಮತ್ತು ಸ್ವಾರ್ಥತೆಗೆ ಅವಕಾಶ ಇರುವುದಿಲ್ಲ. ಜೊತೆಗೆ ನಿಷ್ಪಕ್ಷಪಾತವಾದ ಚುನಾವಣೆಯನ್ನು ಮಾಡೋಕೆ ಅವಕಾಶ ಇದೆ. ಹಾಗೆಯೇ ಸತ್ತವರ ಹೆಸರಿನಲ್ಲಿ ಮತ ಚಲಾವಣೆಯನ್ನು ತಡೆಯಬಹುದು. ಹಾಗೆಯೇ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವವನ್ನು ಪಡಿಬೇಕು ಅಂದ್ರೆ, ಸರ್ಕಾರದ ವಿವಿಧ ಯೋಜನೆಗಳ ಅನುಕೂಲತೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೂ ಕೂಡ ಆ ಮತದಾರರ ಗುರುತಿನ ಚೀಟಿ ಅಗತ್ಯವಾಗಿ ಬೇಕಾಗ್ತದೆ. ಇಷ್ಟು ನಿಮ್ಮ ಚುನಾವಣಾ ಸುಧಾರಣೆ, ಅದರಲ್ಲಿ ಮತದಾರರ ಗುರುತಿನ ಚೀಟಿ ಅಂತೇಳಿ ನಾವು ಇವತ್ತು ಹೇಳ್ತೇವೆ. ನಾಳೆ ಮತ್ತೊಂದು ಚುನಾವಣಾ ಸುಧಾರಣೆ ಯಾವುದು ಅಂತಂದ್ರೆ ಎಲೆಕ್ಟ್ರೋ ವೋಟಿಂಗ್ ಮಿಷಿನ್, ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಧನ್ಯವಾದಗಳು.